ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಗುರು, ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನಿನ್ನೆ ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗಿದೆ. ಮಾಸ್ ಎವಿಕ್ಷನ್ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಗುರು. 2 ವರಷ್ಟು ಇದೇ ರೀತಿ ಇನ್ನೊಂದು ವಾರ ಎಪಿಸೋಡ್ಗಳು ಬಿತ್ತು ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 12 ಶೆಡ್ಡಿಗೆ ಹೋಗೋದಂತೂ ಗ್ಯಾರಂಟಿ ಗುರು. ಒಂದು ಏನು ಟಾಸ್ಕ್ ಇಲ್ಲ, ಏನಿಲ್ಲ. ಈ ಥರ ಆದರೆ ತುಂಬ ಕಷ್ಟ ಇದೆ ಗುರು. ಬಿಗ್ ಬಾಸು ಮುಂದೆ ಹೋಗೋದು ಭಾರಿ ಅಂದರೆ ಭಾರಿ ಕಷ್ಟ. ಅದರಲ್ಲೂ ಕೂಡ ಈ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರ ಕಾಟ ಜಾಸ್ತಿ ಆಗೋಗಿದೆ ಗುರು. ಏನಾದರೂ ಮಾಡಿದ್ರೆ ಧೈರ್ಯವಾಗಿ ಒಪ್ಕೊಳ್ಳೋ ತಾಕತ್ತಿರಬೇಕು. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುರ್ಸೋದಕ್ಕೆ ಏನಕ್ಕಿರುತ್ತೆ ಗುರು. ಬಿಗ್ ಬಾಸ್ ಟೀಮ್ಗೆ ನನ್ನದೊಂದು ರಿಕ್ವೆಸ್ಟ್ ಇದೆ ಗುರು. ನಾಳೆ ಸಾಟರ್ಡೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಮಾಡ್ತಕ್ಕಂಥ ಮಿಸ್ಟೇಕ್ಗಳೇನಿದೆ ನೆನ್ನೆ ಕ್ಲೀನಾಗಿ ಒಂದು ವಿಟಿ ಮಾಡಿ ಎಲ್ಲರ ಮುಂದೆ ಪ್ಲೇ ಮಾಡಿಬಿಟ್ಟು ಕ್ಲಾಸ್ ತಗೋಬೇಕು ಗುರು. ಅವಾಗಲೇ ಎಲ್ಲರಿಗೂ ಇವ್ರ ಬಗ್ಗೆ ಏನು ಅಂತ ಗೊತ್ತಾಗೋದು. ಗೊತ್ತಿಲ್ಲದೆ ಮಾಡೋದು ಬಿಲ್ಡಪ್ ಮಾತುಗಳು ಬೇರೆ. ನನ್ನ ತಂಟೆಗೆ ಬಂದ್ರೆ ಹಂಗೆ ಹಿಂಗೆ ಗ್ರಾಚಾರ ಬಿಡಿಸ್ತೀನಿ, ಅವಳು ಇವಳು ಇಡಿಯಟ್ಟು ಮತ್ತೊಂದು ಇವ್ರು ಮಾತಾಡ್ಬೋದು. ಇವ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಸ್ಟ್ರಾಂಗ್ ಆಗಿ ಕ್ಲಾಸ್ ಬಿದ್ದಿಲ್ಲ ಅಂತಂದ್ರೆ ಅಶ್ವಿನಿ ಮೇಡಮ್ ಗೇಮ್ಗೆ ಅವರೇ ಎಫೆಕ್ಟ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರ ಗೇಮ್ ಅವರೇ ಕೈಯಾರೆ ಸರ್ವನಾಶ ಮಾಡ್ಕೋತಾ ಇದ್ದಾರೆ. ಪಕ್ಕದಲ್ಲಿ ಆ ಜಾನ್ವಿ ಮೇಡಮ್ ಬಕೆಟ್ ಒಂದು ಟು 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 ಅಂತ ಭಜನೆ ತಾಳ ಹಾಕೊಂಡು ವರಷ್ಟು ಇಬ್ರು ಕೂಡ. ಇವ್ರು ಮಾತ್ರ ಗಿಲ್ಲಿ ಮಾತ್ರ ಗುರು ಎಕ್ಸ್ಟ್ರಾಡಿನರಿ ಗುರು. ನೆನೆ ಸಕ್ಕದಾಗಿ ಸ್ಟ್ಯಾಂಡ್ ತಗೊಂಡ ಗುರು ಗಿಲ್ಲಿ. ರಕ್ಷಿತಾ ನಿಜವಾಗ್ಲು ಅವ್ರು ಎಲ್ಲರಿಗೂ ಭಯ ಬೀಳ್ತಾ ಇದ್ರು ಕೂಡ ರಕ್ಷಿತಾ ಒಬ್ಬಳು ನಿಂತಿದ್ದಾಳಲ್ಲ, ಹ್ಯಾಟ್ಸಾಪ್ ಹೇಳ್ಬೇಕು. ರಕ್ಷಿತಾ ಧೈರ್ಯಕ್ಕೆ ಹ್ಯಾಟ್ಸಾಪ್ ಹೇಳ್ಬೇಕು. ಏನ್ ಗುರು ಡ್ರಾಮಾ ಇವ್ರದ್ದು. ತಮಾಷೆ ಒಂದ್ಸಲ ತಮಾಷೆ, 2 ಸಲ ತಮಾಷೆ ಇಲ್ಲ. ತಮಾಷೆ ಮಾಡಿದ್ರೆ ಒಪ್ಕೊಳ್ಳೋ ರೀತಿ ಇರಬೇಕು. ಅದು ಬಿಟ್ಟು ಇವರು ಅದೇನೋ ಹೇಳ್ತಾರಲ್ಲ, ನಾವು ತಿಂದ್ಬಿಟ್ಟು ಬೇರೆಯವ್ರ ಮುತ್ತಿಗೆ ಒರ್ಸೋದು ಅನ್ನೋ ತರ ಮಾಡಿದ್ರೆ ಆಗುತ್ತಾ? ಏನೇ ಕಾಮಿಡಿ ಮಾಡಿದ್ರು ಕಂಟೆಂಟ್ ಮಾಡಿದ್ರು ಹೆಲ್ದಿ ಆಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಈ ತರ ಮಾಡಿದ್ರೆ ಯಾರು ತಾನೇ ಒಪ್ಕೋತಾರೆ ಗುರು? 1 ಸಲ 2 ಸಲ ಸಹಿಸ್ಕೋತಾರೆ. 2 ವರಸ್ಟ್ ಆಗಿದೆ. ಆ ಟಾಸ್ಕ್ ಕೊಟ್ರೆ ಅಂತನೂ ಆ ಟಾಸ್ಕ್ ಅಲ್ಲಿ ಯಾರು ಭಜನೆ ಮಾಡ್ತಾರೋ ಅವ್ರಿಗೆ ವಿನ್ ಕೊಡೋದು. ನೋಡಿ ಹಿಂಗೆ ಆಗೋಗಿದೆ. ಬಿ ರೋಸ್ಟ್ ಅಂತ ಟಾಸ್ಕ್ ಕೊಟ್ರೆ ಏನು, ಟಾಸ್ಕ್ ಕೊಟ್ರದೇನು ರೋಸ್ಟ್ ಮಾಡ್ಬೇಕು. ಇಲ್ಲಿ ಕೆಳಗಡೆಯಿಂದ ಅಂತ ಮೇಲೆ ಕೆತ್ತು ಬಕೆಟ್ ಹಿಡಿದು ತಾಳ ಹಾಕ್ಬೇಕು ಅವ್ರಿಗೆ ಅಂತವ್ರು ಸರಿ. ನಿಜವಾಗ್ಲೂ ಇಷ್ಟೇ ಗುರು, ಜೀವನ ಕೂಡ ಇಷ್ಟೇ ನೋಡಿ. ಬಕೆಟ್ ಯಾರು ಹಿಡಿತಾರೋ ಅವ್ರಿಗೆ ಕಾಲ, ನಿಯತ್ತಾಗಿ ಮಾತಾಡೋವ್ರಿಗೆ ಯಾವತ್ತೂ ಕಾಲ ಇರಲ್ಲ. ಇದೇ ಲೈಫು. ಆಟನೇ ಅಂತಲ್ಲ, ಲೈಫಲ್ಲಿ ಕೂಡ ಇಷ್ಟೇ ಗುರು ಇರೋದು. ಜೀವನನೇ ಇಷ್ಟು ಅಲ್ವಾ? ನನ್ಗೇನೋ ಬಿ ರೋಸ್ಟ್ ಟಾಸ್ಕ್ ಅಲ್ಲಿ ಗಿಲ್ಲಿ ಟೀಮ್ ಚೆನ್ನಾಗಿ ಮಾಡ್ತು ಅಂತ ಅನಿಸ್ತು ಗುರು. ಎಕ್ಸ್ಪೆಷಲಿ ಕಾವ್ಯ ಗುರು ಸಕ್ಕದಾಗಿ ಮಾಡಿದ್ರು ಗುರು. ಕಾವ್ಯ ರಕ್ಷಿತನ ಇಮಿಟೇಷನ್ ಮಾಡಿದ್ದು ಸೇಮ್ ಲೈಕ್ ಅದೇ ಇದು ಉಂಟಲ್ವಾ, ಸಕ್ಕದಾಗಿ ಫನ್ನಿಯಾಗಿ ಸಖತ್ ಫನ್ನನ್ನು ಜನರೇಟ್ ಮಾಡಿದ್ರು. ಗಿಲ್ಲಿ ಟೀಮು ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡಿದ್ರು. ಬಟ್ ಈ ಕಡೆ ಬಕೆಟ್ ಇದೆ, ಬಿ ಬಕೆಟ್ ಅಂತ ಇಡಬೇಕಾಗಿತ್ತು ಇವ್ರಿಗೆ, ಚಂದ್ರಣ್ಣ ಟೀಮ್ಗೆ. ನಿಜವಾಗ್ಲು ಆ ಜಾನ್ವಿ ಬಂದು ಬಿ ಬಕೆಟ್, ಮಂಜಮ್ಮ ಬಂದು ರಾಜಮಾತೆ ಶಿವಗಾಮೆ ಕಟ್ಟಪ್ಪ. ಏನಿದು 2 ವರಷ್ಟು ಗುರು. ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಏನ್ ಕೊಟ್ಟಿರೋ ಟಾಸ್ಕು ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ. ಬಟ್ ರೋಸ್ಟ್ ಮಾಡಿ ಇನ್ನೊಂದು ಮಾಡಿ ಇಂಪ್ರೆಸ್ ಮಾಡಲಿಲ್ಲ, ಬಕೆಟ್ ಹಿಡಿದು ಇಂಪ್ರೆಸ್ ಮಾಡಿದ್ರು. ಇದು ಕರೆಕ್ಟ್. ಗಿಲ್ಲಿ ಮಾತ್ರ ಗುರು ಡೇ ಬೈ ಡೇ ಸಕ್ಕದಾಗಿ ಆಟ ಆಡ್ತಾ ಇದ್ದಾನೆ. ಎಕ್ಸ್ಟ್ರಾಡಿನರಿ ಕಂಟೆಸ್ಟೆಂಟ್ ಗುರು ಗಿಲ್ಲಿ. ನಿಜವಾಗ್ಲು ಸಖತ್ ಮೆಚುರಿಟಿ ಲೆವೆಲಿಂದ ಹಿಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಗುರು ಗಿಲ್ಲಿ. ಸತೀಶ್ ಅಣ್ಣ ಎಲಿಮಿನೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಫೈರಾ ಅನ್ಫೇರಾ? ಬಿಗ್ ಬಾಸ್ ಕೂಡ ಹೇಳಿದ್ರು ಇದು ಫೈರೇ, ಜನಗಳ ವೋಟಿಂಗ್ ಮುಖಾಂತರನೇ ನಡೀತಾ ಇರೋದು ಅಂತ ಹೇಳಿದ್ರು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ರಕ್ಷಿತಾ ಹೋಗಿ ಜಾನ್ವಿಗೆ ಕೊಟ್ರು ಅಂತ ಅಂದ್ಬಿಟ್ಟು ಜಾನ್ವಿ ಬಂದು ಇವ್ರಿಗೆ ಕೊಡೋದು. ಏನ್ ಗುರು? ಆ ಕಡೆ ಸುಧೀರ್ ಅಣ್ಣ ಆದ್ರೆ ಡಿಸಿಷನ್ ಮೇಕಿಂಗೇ ಇಲ್ಲ ಗುರು. ಸುಧೀರ್ ಅಣ್ಣಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಡಿಸಿಷನ್ ಮೇಕಿಂಗೇ ಇಲ್ಲ. ನಿಜವಾಗ್ಲೂ
ಸುಧೀರ್ ಅಣ್ಣ ಎಷ್ಟು ದಿನ ಇದ್ರೆ ಬಿಗ್ ಬಾಸ್ ಹೌಸ್ದಲ್ಲಿ ಅಷ್ಟು ದಿನ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಗುರು. ಅವ್ರಿಗೆ ಕ್ಲಾಸ್ ಬಿದ್ದರೂ ಕೂಡ ಅವ್ರು ತಿಳ್ಕೊತಾ ಇಲ್ಲ. ಈ ತರ ಆದ್ರೆ ತುಂಬಾ ಕಷ್ಟ ಇದೆ ಗುರು, ನಿಜವಾಗ್ಲೂ ಸೀರಿಯಸ್ ಆಗಿ ಕಷ್ಟ ಇದೆ ಗುರು. ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಗುರು. ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಆ ದೆವ್ವದ್ದು ಅಂದ್ರೆ ಮೊನ್ನೆ ನೈಟ್ ಎಂಡಿಂಗ್ ಆಗಿರುತ್ತೆ, ಏನೋ ತಮಾಷೆಗೆ ಮಾಡಕ್ ಹೋಗಿ ಗೆಜ್ಜೆ ಸೌಂಡ್ ಮಾಡಕ್ ಹೋಗಿ ರಕ್ಷಿತಾ ಮಾತ್ರ ಸಕ್ಕದಾಗಿ ಕಂಡು ಹಿಡಿತಾಳೆ ಮೊನ್ನೆ ಎಪಿಸೋಡ್ ಅಲ್ಲಿ. ಈ ತರ ಜಾನ್ವಿ ಮತ್ತೆ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಗಿಲ್ಲಿ ಕಾವಿನ ಜೊತೆ ಎಲ್ಲ ಡಿಸ್ಕಸ್ ಇವ್ರು ನೋಡಿದ್ರೆ ಇವ್ರ ಮೇಲೆ ತಿರ್ಗಿಸೋದು. ಕಂಟೆಂಟ್ ಇರ್ಬೇಕು ಗುರು, ಹೆಲ್ದಿ ಆಗಿರ್ಬೇಕು. ಈ ತರ ಎಲ್ಲ ಮಾಡಿದ್ರೆ ಟೂ ವರಸ್ಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ. ಏನಾದ್ರು ಮಾಡೋದು ಒಪ್ಕೊಳ್ಳೋ ಇದಿರ್ಬೇಕು. ಆ ಕಡೆ ತಗೊಂಡೋಗಿ ಆ ಜುಮ್ಕಿ ಅದೆಲ್ಲ ಅಭಿ ಕೊಡ್ತಾರೆ, ಅಭಿ ತಗೊಂಡೋಗಿ ಜಾನ್ವಿ ಕೊಡ್ತಾರೆ. ಮತ್ತೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಮತ್ತೆ ಮಾರನೇ ದಿನ ಎಗೇನ್ ಅದೇ ಸ್ಟಾರ್ಟು. 1 ಡೇ ಆದ್ರೆ ಸರಿ, 2 ಡೇಸ್ ಆದ್ರೆ ಸರಿ ಗುರು. ಇಲ್ಲ ಮಾಡಿದ್ರು ಕೂಡ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನೋ ತರ ಇದ್ದೋಗ್ಬಿಡ್ಬೇಕು. ರಕ್ಷಿತನ ಮೇಲೆ ಹಾಕೋದೇನಕ್ಕೆ? ಅದೇ ಯಾರು ಸ್ವಲ್ಪ ಅಮಾಯಕವಾಗಿ ಕಾಣಿಸ್ತಾರೋ ಅವ್ರ ಮೇಲೆ ಹಾಕ್ಬಿಡೋಣ ಅಂತ ಅಲ್ವಾ. ಮಲ್ಲಮ್ಮ ಮೇಲೆ ಹಾಕ್ಬಿಡೋರು ಗುರು. ಮಲ್ಲಮ್ಮ ಮೇಲೆ ಹೋದ್ರೆ ಆಮೇಲೆ ಜನ ಎಲ್ಲ ತಿರುಗಿ ಬಿದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ಭಯ ಆಗೋಗಿದೆ. ಜಾನ್ವಿಗೆ ನಾನು ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ ಗುರು. ಆಚೆ ಬರೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ಮಿಸ್ಟೇಕ್ ಏನು ಅಂತ. ಆಚೆ ಬಂದಿದ್ದಾದ್ಮೇಲೆ ಗೊತ್ತಾಗುತ್ತೆ ಯಾರ ಗೇಮ್ ಹೆಂಗಿದೆ ಅಂತ. ನಿಜವಾಗ್ಲು ಏನ್ ಮಾಡಕ್ಕಾಗಲ್ಲ. ಸಖತ್ತು ವರಸ್ಟ್ ಅಂದ್ರೆ ವರಸ್ಟ್. ಅದೆಲ್ಲ ಆದ್ಮೇಲೆ ಈ ರಕ್ಷಿತಾ ಮೇಲೆ ಪರ್ಸನಲಿ ಗ್ರೆಡ್ಜ್ ಇಟ್ಟಿದ್ದಾರೆ ಗುರು. ಯಾರು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಪರ್ಸನಲಿ ಗ್ರೆಡ್ಜ್ ಇಟ್ಟಿದ್ದಾರೆ. ಈ ಕಡೆ ನಮ್ಮ ಸುಧೀರ್ ಅಣ್ಣ ಸ್ಪಂದನ ಮೇಲೆ ಯಾವ ರೀತಿ ಇಟ್ಟಿದ್ದಾನೋ ಗ್ರೆಡ್ಜು, ಅದೇ ರೀತಿ ಗ್ರೆಡ್ಜ್ ಇಟ್ಟಿದ್ದಾರೆ. ಬೇರೆ ಡಿಫ್ರೆನ್ಸೇ ಇಲ್ಲ ಸೀರಿಯಸ್ ಆಗಿ. ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಫೈನಲಿಸ್ಟ್ಗೆ ಪಾರ್ಟಿ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಗಿಲ್ಲಿ ಎಲ್ಲ ಒಂದ್ ಸ್ವಲ್ಪ ಫುಲ್ ಜೋಶಲ್ಲಿ ಇರ್ತಾರೆ, ಮತ್ತೆ ಸ್ವಲ್ಪ ಸಪ್ಪೆ ಮುಖ ಹಾಕ್ತಾರೆ, ಏನ್ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು. ಮತ್ತೆ ಬಿಗ್ ಬಾಸ್ ಗಿಲ್ಲಿ ನಿಮ್ಗೂ ಬೇಕಾ ಪಾರ್ಟಿ ಅಂತಾರೆ. ಅದು ಏನು ಫೈನಲಿಸ್ಟ್ ಕರ್ಕೊಂಡು ಹೋಗ್ಬೋದು. ಅದರಲ್ಲಿ 2 ಟೀಮ್, ಒಂದು ಚಂದ್ರಣ್ಣ ಟೀಮು, ಒಂದು ಗಿಲ್ಲಿ ಟೀಮು ಮಾಡ್ತಾರೆ. ಬಿ ರೋಸ್ಟ್ ಮಾಡಬೇಕು, ಇನ್ನೊಂದು ಟಾಸ್ಕ್ ಅಡುಗೆ ಟಾಸ್ಕ್ ಒಂದು ಕೊಡ್ತಾರೆ. ಫೈನಲಿಸ್ಟ್ಗಳೆಲ್ಲ ಸೇರಿ ಯಾರು ಆಯ್ಕೆ ಮಾಡ್ತಾರೋ ಅವರು ಹೋಗ್ಬೇಕು ಅಂತ. ಆಬ್ವಿಯಸ್ಲಿ ಅಶ್ವಿನಿ ಮೇಡಮ್ಮು, ರಾಶಿಕಾ ಇರೋರು, ಈ ಕಡೆ ಯಾರು ಜಾನ್ವಿ, ಮಂಜು ಭಾಷಿಣಿ, ಆಶು, ಇವ್ರಿರೋ ಟೀಮ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಎಂಥವನು ಪ್ರಿಡಿಕ್ಟಬಲ್ ಗುರು. ಸ್ಟಾರ್ಟಿಂಗ್ ಅಲ್ಲೇ ಪ್ರಿಡಿಕ್ಟಬಲ್ ಗೆಲ್ಲೋದೇ ಅವರು ಅಂತ. ಮತ್ತೆ ಸೆಂಟ್ರಲ್ ನಾಟಕ ಬೇರೆ. ಅಶ್ವಿನಿ ಮೇಡಮು ಇಲ್ಲ ಅವ್ರು ಗಿಲ್ಲಿ ಟೀಮ್ ಚೆನ್ನಾಗಿ ಮಾಡಿದ್ರು, ಇವ್ರು ಚೆನ್ನಾಗಿ ಮಾಡಿದ್ರು, ಇಲ್ಲ ಮಾಡು ನಿನಗೆ ತಗೊಳ್ಳೋ ಡಿಸಿಷನ್ ತಗೊಳ್ಳೋದಿಲ್ಲ, ಅದಿಲ್ಲ ಇದಿಲ್ಲ. ಕೊನೆಗೆ ಏನೋ ಗೇಮ್ ಚೇಂಜರ್ ತರ ನಾನು ಇವ್ರಿಗೆ ಕೊಟ್ಟೆ ಅನ್ನೋ ತರ ಕೊಡೋದು. ಏನ್ ಡ್ರಾಮಾ ಗುರು. ಆ ಕಡೆ ಸುಧೀರ್ ಅಣ್ಣಗಂತೂ ಡಿಸಿಷನ್ ಮೇಕಿಂಗೇ ಇಲ್ಲ. ಇವ್ರು ಏನ್ ಹೇಳಿದ್ರೆ ಅಶ್ವಿನಿ ಮೇಡಮ್ ಹಂಗಲ್ಲ ಮೇಡಮ್ ಹಿಂಗಲ್ಲ ಮೇಡಮ್ ಫಸ್ಟೇ ಒಪ್ಕೊಳಕ್ಕೆ ರೆಡಿ ಇಲ್ಲ. ಆ ಸ್ಪಂದನ ಇರೋ ಟೀಮ್ ಇದ್ದಿದ್ದು ಇಷ್ಟ ಇಲ್ಲ ಅವ್ರಿಗೆ, ಸುಧೀರ್ ಅಣ್ಣಗೆ. ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ನಿಜವಾಗ್ಲೂ ಕಾವ್ಯ ಮಾತ್ರ ಸಖತ್ತಾಗಿ ಮಾಡ್ತಾರೆ ಗುರು. ಗಿಲ್ಲಿ ಚೆನ್ನಾಗಿ ಮಾಡ್ತಾರೆ. ರೋಸ್ಟಿಂಗ್ ತರ ಮಾಡ್ತಾರೆ. ಈ ಕಡೆ ರಿವರ್ಸ್ ಎಲ್ಲ ಭಜನೆ ಬಕೆಟ್ ಹಿಡಿದು ಈ ಕಡೆ ಅಲ್ಲಿ ಅಶ್ವಿನಿ ಮೇಡಮ್ ಫಸ್ಟ್ ಕನ್ವಿನ್ಸ್ ಆಗ್ತಾರೆ ಗಿಲ್ಲಿ ಟೀಮು ಚೆನ್ನಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ 2ನೇ ಟಾಸ್ಕ್ ಅಡುಗೆ ಟಾಸ್ಕ್ ಅಲ್ಲಿ ಗಿಲ್ಲಿ ಟೀಮ್ ಚೆನ್ನಾಗಿ ಮಾಡಿಲ್ಲ, ಇವ್ರು ಚೆನ್ನಾಗಿ ಮಾಡ್ತಾರೆ, ರೋಸ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಆವಾಗ ಏನ್ ಮಾಡ್ಬಿಡ್ತಾರೆ, ಇನ್ನು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಹಾಕ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಳುನ ಎಲ್ಲ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ಟು ಈ ಅಮ್ಮ ಏನ್ ಮಾಡ್ತಾರೆ, ತಗೊಬಂದು ಇವ್ರನ್ನ ವಿನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಚಂದ್ರಣ್ಣ ಟೀಮ್ನ ವಿನ್ ಅಂತ ಹೇಳ್ತಾರೆ. ಚಂದ್ರಣ್ಣ ಟೀಮ್ಗೆ ಪಾರ್ಟಿ ಸಿಗುತ್ತೆ. ಅಲ್ಲಿ ಗಿಲ್ಲಿ ಕೂಡ ಸಖತ್ತಾಗಿ ಫನ್ನಿಯಾಗಿ ಕಾಮಿಡಿ ಮಾಡಿ ಎಕ್ಸ್ಪ್ರೆಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಫನ್ನನ್ನು ಜನರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ತುಂಬ ಚೆನ್ನಾಗಿತ್ತು ಗುರು. ಟೂ ಗುಡ್ ಅಂತ ಅನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಪಾರ್ಟಿ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲ ಮತ್ತೆ ಅಗೇನ್ ಮಲ್ಕೊಂಡು ಸ್ಟಾರ್ಟ್ ಆಯ್ತು ಗೆಜ್ಜೆ ಸೌಂಡ್ಗಳು. ಒಟ್ಟಿನಲ್ಲಿ ನಾಳೆ ಅಂತೂ ಬಿಗ್ ಬಾಸ್ ಟೀಮ್ ಇದನ್ನ ಕೇಳಿ ಅಶ್ವಿನಿ ಮೇಡಮ್ಗೆ ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ಈ ಸೀಸನ್ ಶೆಡ್ಗೆ ಹೋಗೋದಂತೂ ಗ್ಯಾರಂಟಿ. ನಾಳೆ ಒಂದು ವಿಡಿಯೋ ಪ್ಲೇ ಮಾಡಿ ಅವ್ರಿಗೆ ಅವ್ರ ಮಿಸ್ಟೇಕ್ಗಳು ಏನಿದೆಯೋ ಅದನ್ನು ಹೇಳಬೇಕು. ಹೇಳಿಲ್ಲ ಅಂತಂದರೆ ಅಷ್ಟೇ ಗುರು, ತುಂಬ ವರಸ್ಟ್ ಆಗಿದೆ. ಅದಾದಮೇಲೆ ಸತೀಶ್ ಅಣ್ಣ ಎಲಿಮಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಎಲ್ಲ ಒಂದು ಕಡೆಯಿಂದ ಕ್ಲಿಯರ್ ಕಟ್ಟಾಗಿ ಮೆಜಾರಿಟಿ ಆಫ್ ದಿ ವೋಟ್ಸು ಸತೀಶ್ ಅಣ್ಣಗೆ ಹಾಕ್ತಾರೆ. ಡಿಸರ್ವ್ ಗುರು ಸತೀಶ್ ಅಣ್ಣ ಮನೆಯಿಂದ ಆಚೆ ಹೋಗೋದಕ್ಕೆ. ಯಾಕೆ ಅಂತಂದರೆ ಗೇಮ್ ಆಡಿಲ್ಲ, ಟೈಮ್ ಪಾಸಿಗೆ ಬಂದಿರೋ ಥರ ಇತ್ತು, ಮಜಾ ಮಾಡೋಕ್ಕೆ ಬಂದಿರೋ ಥರ ಇತ್ತು, ಟ್ರಿಪ್ಗೋಸ್ಕರ ಬಂದಿರೋ ಥರ ಇತ್ತು. ಎಷ್ಟು ದಿನ ಇದ್ರೆ ಅಷ್ಟು ದಿನ ಸಾಕು ಅನ್ನೋ ಥರ ಇತ್ತು. ಬರೀ ಅಲ್ಲಿ ಗೇಮ್ ಇಲ್ಲ, ಬರೀ ಸುಳ್ಳು ಹೇಳ್ಕೊಂಡಿದ್ರು ಅಂತ ನನಗೆ ಅನ್ನಿಸ್ತು ಗುರು. ಈ ಕಡೆ ರಿವರ್ಸ್ ಪಿಕ್ಚರಲ್ಲಿ ಬಂದಾಗ ಈ ರಾಜಮಾತೆ ಕೇಳ್ತಾರೆ, ಈ ರಾಜಮಾತೆ ನಂದೆಲ್ಲ ಇಡ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಸ್ಪಂದನ ಹೆಸರು ತಗೊಂತಾರೆ.
ಸತೀಶ್ ಅಣ್ಣ ಡಿಸರ್ವ್ ಅಂತ. ಆ ಕಡೆ ನಮ್ಮ ಸುಧೀರ್ ಕಾಕ ಆದರೆ ಬಿಟ್ಬಿಡಿ, ಸುಧೀರ್ ಕಾಕ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಫಸ್ಟ್ ಡೇನೇ ಒನ್ ಆಫ್ ದಿ ಫೇವ್ರೆಟ್ ಕಂಟೆಸ್ಟೆಂಟ್ ಥರ ಕಾಣಿಸಿದ್ರು. ಬಟ್ ಆದರೆ ಏನಿಲ್ಲ ಗುರು, ಮ್ಯಾಟ್ರ್ ಇಲ್ಲ. ಏನು ಮಾಡೋದು, ರಿಯಾಲಿಟಿ ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಷ್ಟೇ. ಅಲ್ಲಿ ಸ್ಪಂದನ ಮೇಲೆ ಹೇಳ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಟಗಫರ್ ಆಗುತ್ತೆ. ಗಿಲ್ಲಿ ಮಾತ್ರ ರಕ್ಷಿತಾ ಬಗ್ಗೆ ಸ್ಟ್ಯಾಂಡ್ ತಗೋತಾರೆ. ಟೂ ಗುಡ್ ಅನಿಸ್ತು. ಜಾನ್ವಿ ಅವ್ರನ್ನ ಮನೆಯಿಂದ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇವ್ರು ಮಾಡಿರೋದನ್ನ ಇವ್ರು ಒಪ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲ ರಕ್ಷಿತನ ಮೇಲೆ ಏನಕ್ಕೆ ಹಾಕೋದು? ಆಮೇಲೆ ರಕ್ಷಿತಾ ಕೂಡ ಜಾನ್ವಿ ಹೆಸರು ತಗೊಂಡು ಇದು ಮಾಡ್ತಾರೆ. ಬಟ್ ಜಾನ್ವಿ ಅವ್ರು ಬಂದು ರಕ್ಷಿತಾ ಅಂತ ತಗೊಂತಾರೆ. ಯಾಕಂದ್ರೆ ಅಲ್ಲೇ ರಕ್ಷಿತಾ ಹಿಡ್ಕೋತಾರೆ, ಟಗಫರ್ ಆಗುತ್ತೆ. ನಾನು ಇವ್ರ ಹೆಸರು ತಗೊಂಡೆ ಅಂತ, ಇವ್ರ ಹೆಸರು ನಾನು ತಗೊಂಡೆ ಅಂತ. ಏನು ಗುರು, ಟಿಟ್ ಫಾರ್ ಟ್ಯಾಟ್ ಥರ ಇತ್ತು. ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು. ಇಂಡಿವಿಜುವಾಲಿಟಿ ಇಲ್ಲ, ಬಕೆಟ್ ಹಿಡ್ಕೊಂಡು. ಏನು ಗುರು, ತುಂಬ ಬೇಜಾರಾಗುತ್ತೆ ಗುರು. ಅವರು ಏಜ್ಗೆ ಒಂದು 38-39 ಇಯರ್ ಏಜ್ಗೆ ಸ್ವಲ್ಪನಾದ್ರೂ ಮೆಚುರಿಟಿ ಇರಬೇಕು ಗುರು. ಚಿಕ್ಕವ್ರ ಥರ ಆಟ ಆಡಿದ್ರೆ ಒಂಥರ ಬೇಜಾರಾಗುತ್ತೆ. ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಆಟ ಆಡಬೇಕು, ಬಟ್ ನೋಡಿಕೊಂಡು ಒಂದು ಸ್ಟ್ರಾಟಜಿ ಇಟ್ಕೊಂಡು ಆಟ ಆಡಬೇಕು. ಈ ಥರ ಆಟ ಆಡಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತು. ಅದೆಲ್ಲ ಆದಮೇಲೆ ಬಿಗ್ ಬಾಸು ಸತೀಶ್ ಅಣ್ಣನ ಎಲಿಮಿನೇಟ್ ಮಾಡಿ ಆಚೆ ಕಳಿಸ್ತಾ ಇದ್ರು. ಅಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಮತ್ತೆ ಇನ್ನೊಂದು ಲಕೋಟೆ ಇಟ್ಟಿರ್ತಾರೆ. ಸತೀಶ್ ಅಣ್ಣ ಪಾಪ ಎಲ್ಲೋ ಜನರು ಓಟ್ ಮಾಡಿ ನಾನು ಉಳಿಸ್ಕೊಬಿಟ್ಟಿರ್ತಾರೆ ಅಂತ ಮತ್ತೆ ಓಡ್ ಬರ್ತಾರೆ. ಏನೋ ಇರೋ ಥರ ಇರ್ತೀನಿ ಅನ್ನೋ ಥರ ಖುಷಿಯಾಗಿರ್ತಾರೆ. ಬಟ್ ಆದರೆ ಜನರ ಓಟು ನೀವೇ ಅಂತ ಅಂದ್ಬಿಟ್ಟು ಆಚೆ ಕಳಿಸ್ತಾರೆ. ಅದು ಫ್ಯಾಕ್ಟ್ ಆಗಿತ್ತು ಅಂತ ನನಗನ್ನಿಸ್ತು. ಓವರ್ ಆಲ್ ಎಪಿಸೋಡು ವರಷ್ಟು ಎಪಿಸೋಡ್ ಗುರು. ಏನು ಕಂಟೆಂಟ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಏನೂ ಇಲ್ಲ. ಆ ಕಾಮಿಡಿ ಕೂಡ ನಗೋ ಥರ ಕಾಮಿಡಿ ಇಲ್ಲ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.